ಜಮ್ಮು ಮತ್ತು ಕಾಶ್ಮೀರದ ನಗ್ರೋಟದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಅಕ್ಷಯ್ ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗಿದೆ. ಯಲಹಂಕದ ವಾಯುನೆಲೆಗೆ ವಿಶೇಷ ವಿಮಾನದಲ್ಲಿ ತರಲಾಯಿತು. ಮೇಜರ್ ಅಕ್ಷಯ್ ಅವರ ಪಾರ್ಥಿವ ಶರೀರವನ್ನು ಅಧಿಕಾರಿಗಳು ಬರಮಾಡಿಕೊಂಡರು. ಸೇನೆಯಿಂದ ಹುತಾತ್ಮ ಯೋಧನಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು. ಮಧ್ಯಾಹ್ನ ಅಕ್ಷಯ್ ಅವರ ಪಾರ್ಥಿವ ಶರೀರವನ್ನು ಅವರ ಅಪಾರ್ಟ್ಮೆಂಟ್ ಬಳಿ ಕುಟುಂಬ ಸದಸ್ಯರ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸದ್ಯ ಯಲಹಂಕದ ಝೆಡ್ ಗಾರ್ಡನ್ ಗೇಟ್ ಬಳಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಂತರ ಮೆರವಣಿಗೆಯ ಮೂಲಕ ಹೆಬ್ಬಾಳದ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. कुर्बान तो ही मेरी आरज़ू, तो ही मेरी आबरू, तो ही मेरी जान है मेरे प्यारे वतन, है मेरे बिछड़े चमन, तुझ पे दिल कुर्बान. ಇದು ಜಮ್ಮು ಕಾಶ್ಮೀರದ ನಗ್ರೋಟದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದಂತಹ ಮೇಜರ್ ಅಕ್ಷಯ್ ಕುಮಾರ್ ಅವರ ಅಂತಿಮ ಯಾತ್ರೆಯ ಚಿತ್ರಣ. ಅವರ ಪಾರ್ಥಿವ ಶರೀರವನ್ನು ಇವತ್ತು ಬೆಂಗಳೂರಿನ ವಾಯುನೆಲೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಮೇಜರ್ ಅಕ್ಷಯ್ ಅವರ ಪಾರ್ಥಿವ ಶರೀರವನ್ನು ಅಧಿಕಾರಿಗಳು ಬರಮಾಡಿಕೊಂಡರು. ಸೇನೆಯಿಂದ ಹುತಾತ್ಮ ಯೋಧರಿಗೆ ಗೌರವ ವಂದನೆಯನ್ನು ಕೂಡ ಸಲ್ಲಿಸಲಾಯಿತು. ಈಗಾಗಲೇ ಬಾಲ್ಯದಿಂದಲೂ ಕೂಡ ಕನಸನ್ನು ಹೊತ್ತು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಭಾರತಾಂಬೆಯ ಸೇವೆ ಮಾಡಬೇಕು ಎನ್ನುವಂತಹ ದೊಡ್ಡ ಅಭಿಲಾಷೆಯೊಂದಿಗೆ ಸೇನೆಗೆ ಸೇರಿದಂಥ ಮೇಜರ್ ಅಕ್ಷಯ್ ಕುಮಾರ್ ಇವತ್ತು ಹುತಾತ್ಮರಾಗಿ ಮತ್ತೆ ಬೆಂಗಳೂರಿಗೆ ಪಾರ್ಥಿವ ಶರೀರದಲ್ಲಿ ಬಂದಿರುವಂಥದ್ದು ನಿಜಕ್ಕೂ ದುಃಖಕರವಾದಂಥ ವಿಚಾರ. ಇಂಥ ಒಂದು ವೀರ ಯೋಧನಿಗೆ ಇಡೀ ದೇಶವೇ ಇವತ್ತು ನಮನವನ್ನು ಸಲ್ಲಿಸ್ತಾ ಇದೆ. ಅವರ ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಂಥ ಅಧಿಕಾರಿಗಳು ತೆರೆದ ವಾಹನದ ಮೂಲಕ ಅದನ್ನು ಬೆಂಗಳೂರಿನ ವಾಯುನೆಲೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ತದನಂತರ ಅವರ ಮನೆಯ ಸಮೀಪ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. प्यारे वतन है मेरे बिछड़े चमन, तुझ पे दिल कुर्बान, तो ही मेरी आरज़ू, तो ही मेरी आबरू, तो ही मेरी जान है मेरे प्यारे वतन, है मेरे बिछड़े चमन, तुझ पे दिल कुर्बान. ಈ ಕುರಿತಾಗಿ ಇನ್ನಷ್ಟು ಈ ಹೊತ್ತಿನ ಮಾಹಿತಿಯನ್ನು ಪಡೆಯಬಹುದಾದರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮೇಜರ್ ಅಕ್ಷಯ್ ಕುಮಾರ್ ಅವರ ಪಾರ್ಥಿವ ಶರೀರ ಅವರ ನಿವಾಸವನ್ನು ತಲುಪಿರುವಂಥದ್ದು ದೇಶಕ್ಕಾಗಿ ಮಡಿದ ವೀರ ಯೋಧನಿಗೆ ನಮನವನ್ನು ಕೂಡ ಸಲ್ಲಿಸಲಾಗ್ತಿರುವಂಥದ್ದು. ಅವರ ನಿವಾಸದಲ್ಲಿ ಕಂಡುಬಂದಂತಹ ಚಿತ್ರಣಗಳ ಬಗ್ಗೆ ಹೇಳೋದಾದರೆ. ಎಸ್ ರಾಘವೇಂದ್ರ, ಅಂದ್ರೆ ಇವಾಗ ಆಲ್ರೆಡಿ ಏನು ಯಲಹಂಕದ ವಾಯುನೆಲೆಯಿಂದ ಡೈರೆಕ್ಟ್ ಆಗಿ ಇಲ್ಲಿನ ಒಂದು ಜೇಡ್ ಗಾರ್ಡನ್ ಅವರ ನಿವಾಸಕ್ಕೆ ಒಂದು ಬಾಡಿಯನ್ನು ತರಲಾಗಿದೆ. ಇವಾಗ ಆ ಒಂದು ಪಾರ್ಥಿವ ಶರೀರ ಅವರ ಮನೆಗೆ ಹೊರಟಿದ್ದಾನೆ. ಮನೆಗೆ ಹೋಗಿ ಆ ನಂತರ ಜೇಡ್ ಗಾರ್ಡನ್ ಆವರಣದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂತದ್ದು. ಅಂದ್ರೆ ಎಲ್ಲಾ ರೀತಿಯ ಪ್ರತ್ಯೇಕ ಸ್ಥಳಗಳಲ್ಲಿ, ಅಂದ್ರೆ ಸಾರ್ವಜನಿಕರಿಗಿರ್ಬೋದು ಮತ್ತು ಸಂಬಂಧಿಕರಿಗಿರ್ಬೋದು, ಹೀಗೆ VVIPsಗೆಲ್ಲ ಸಪರೇಟ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಅಂತಿಮ ದರ್ಶನದನ್ನ ಪಡೆಯೋದಿಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರುವಂತದ್ದು. ಇದಲ್ದಿರ ಏನ್ ಅಕ್ಷಯ್ ಅವರನ್ನ ಇಡುವಂತಹ ಜಾಗ ಏನಿದೆ, ಆ ಒಂದು ಪಾರ್ಥಿವ ಶರೀರ ಇಡುವಂತಹ ಜಾಗದಲ್ಲೇ ಒಂದು ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಆರಿಸಿ ಒಂದು ಅವ್ರಿಗೆ ಒಂದು ಗೌರವ ಸಂತಾಪವನ್ನ ಒಂದು ಸೂಚನೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಹಿರಿಯ ಸೇನಾಧಿಕಾರಿಗಳು ಮತ್ತು ಇಲ್ಲಿನ ಒಂದು ಈಶಾನ್ಯ ವಲಯದ ಪೊಲೀಸರೇನಿದ್ದಾರೆ, KSRP ತುಕಡಿ ಇರ್ಬೋದು, 3 KSRP ತುಕಡಿ ಸೇರಿದಂತೆ 200ಕ್ಕೂ ಹೆಚ್ಚು ಸಿಬ್ಬಂದಿ ಒಂದು ಭದ್ರತೆಯನ್ನ ನೋಡ್ಕೊಂತಿರುವಂತದ್ದು. ಅಂದ್ರೆ ಇದು ಈ ಹಳ್ಳಿ ಏನಿದೆ, ಹಳ್ಳಿಯ ಒಂದು ರಸ್ತೆಯ ಇಕ್ಕೆಲದಿಂದ ಒಂದು ಲೈನ್ ಆಗಿ ಬರ್ತಾರೆ ಸಾರ್ವಜನಿಕರು. ಎಲ್ಲಿಯೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಹ ಇಲ್ಲಿ ನಡಿಬಾರದು ಮತ್ತು ನೂಕು ನುಗ್ಗಲು ಆಗ್ಬಾರ್ದು ಅನ್ನೋ ಒಂದು
ದೃಷ್ಟಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸಹ ಇಲ್ಲಿ ಮುಂಜಾನೆಯಿಂದನೇ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಒಂದೂವರೆ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಅಂತಿಮ ದರ್ಶನಕ್ಕೆ ಒಂದು ಬಾಡಿಯನ್ನ ತರಲಾಗುತ್ತೆ. ಆ ನಂತರ ಇಲ್ಲಿಂದ ಹೆಬ್ಬಾಳದಲ್ಲಿರುವಂತಹ ವಿದ್ಯುತ್ ಚಿತಾಗಾರ ಏನಿದೆ ಅಲ್ಲಿ ಇವರ ಅಂತಿಮ ಕ್ರಿಯೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಮತ್ತೆ ಈ ನಿಟ್ಟಿನಲ್ಲಿ ಅಕ್ಷಯ್ನ ಕುಟುಂಬ ಮೂಲಗಳು ಸಹ ಇದನ್ನು ಹೇಳಿರುವಂತದ್ದು. ಇನ್ನು ಒಟ್ಟಿನಲ್ಲಿ ಸಂಜೆ 6 ಗಂಟೆ ಒಳಗಡೆ ಅಂತಿಮ ಕ್ರಿಯೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕುಟುಂಬಸ್ಥರು ಹೇಳಿರುವಂತದ್ದು. ಅಂದ್ರೆ ಇನ್ನೂ ಸಹ ಸಾಕಷ್ಟು ಮಂದಿ ಇಲ್ಲಿ ಭೇಟಿ ನೀಡುವಂತಹ ಸಾಧ್ಯತೆ ಸಹ ಇದೆ. ಮತ್ತು ಮೇಯರ್ ಪದ್ಮಾವತಿ ಅವರು ಸಹ ಅಕ್ಷಯ್ ಅವರ ಕುಟುಂಬಕ್ಕೆ ಬಂದಿದ್ದಾರೆ. ಅವರಿಗೆ ಒಂದು ಸಾಂತ್ವನವನ್ನ ಹೇಳಿರುವಂತದ್ದು. ಒಟ್ಟಿನಲ್ಲಿ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯಿಂದ ಈ ಒಂದು ಆವರಣ ಏನಿದೆ, ಜೇಡ್ ಗಾರ್ಡನ್ ಆವರಣ ಏನಿದೆ, ಅಲ್ಲಿ ತರಲಾಗುತ್ತೆ ಬಾಣಿನ. ಎಲ್ಲರೂ ಸಹ ಒಂದು ಅಂತಿಮ ದರ್ಶನ ಪಡೆಯಲಿದ್ದಾರೆ. ಪ್ರೆಸೆಂಟ್ ಈ ಅಪ್ಡೇಟ್ ರಾಘವೇಂದ್ರ. ಮೇಜರ್ ಅಕ್ಷಯ್ ಕುಮಾರ್ ಅವರ ಸಾವಿನ ಸುದ್ದಿ ತಿಳಿತಿದ್ದ ಹಾಗೆ ಆತಂಕಗೊಂಡಂತಹ ಅವರ ಕುಟುಂಬ ಒಂದು ಕಡೆ ಆದರೆ, ದೇಶಕ್ಕಾಗಿ ಪ್ರಾಣ ತೆತ್ತ ಈ ವೀರ ಯೋಧನಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸುವಂತಹ ತಬಕದಲ್ಲಿ ಸಾರ್ವಜನಿಕರು ಕೂಡ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಸಾರ್ವಜನಿಕರು ಹೇಳ್ತಿರುವಂಥದ್ದೇನು, ಅವರು ಯಾವ ರೀತಿಯಾಗಿ ಅಲ್ಲಿ ಸೇರಿದ್ದಾರೆ? ಎಸ್ ರಾಘವೇಂದ್ರ, ಅಂದ್ರೆ ಕೇವಲ ಇಲ್ಲಿನ ಸುತ್ತಮುತ್ತ ಹಳ್ಳಿಯವರು ಮಾತ್ರ ಅಲ್ಲ, ದೂರದ ಊರಿಂದ ಎಲ್ಲ ಇಲ್ಲಿ ಅಕ್ಷಯ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ರು. ಮುಂಜಾನೆ ಒಬ್ರು ಯಾದಗಿರಿಯಿಂದ ಒಬ್ರು ಬಂದಿದ್ರು. ಅಕ್ಷಯ್ ಅವರ ಒಂದು ಅಂತಿಮ ದರ್ಶನವನ್ನ ಪಡ್ಕೊಂಡೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಅನ್ನೋ ಒಂದು ಮಾತನ್ನ ನಮ್ಮ ಜೊತೆ ಅವರು ಹಂಚ್ಕೊಂಡಿರುವಂತದ್ದು. ಹೀಗೆ ಅಂದ್ರೆ ನಗರದ ನಾನಾ ಕಡೆಯಿಂದಲೂ ಸಹ ಸಾಕಷ್ಟು ಮಂದಿ ಬರ್ತಿದ್ದಾರೆ. ಒಂದು ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಲೈನ್ ನಲ್ಲಿ ಕ್ಯೂ ನಲ್ಲಿ ನಿಂತಿರುವಂತದ್ದು ಅವರೆಲ್ಲರೂ ಸಹ. ಇದಲ್ದಿರ ಇನ್ನಪ್ಪ ಸ್ಥಳೀಯ ಶಾಲೆಗಳಿರ್ಬೋದು ಮತ್ತು ಸ್ಥಳೀಯ ಚರ್ಚ್ಗಳಿರ್ಬೋದು, ಈ ಎಲ್ಲಾ ಚರ್ಚ್ಗಳಿಂದ ಆ ಅಂದ್ರೆ ಶಾಲೆಯ ಮಕ್ಕಳು ಮತ್ತು NCC ಕೆಡೆಟ್ಸ್ ಏನಿದ್ದಾರೆ ಅವರು ಸಹ ಈ ಒಂದು ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲಾ ರೀತಿಯ ಸಕಲ ಸರ್ಕಾರ ಗೌರವಗಳೊಂದಿಗೆ ಇವರ ಒಂದು ಅಂತಿಮ ಕ್ರಿಯೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೇನೆಯ ಒಂದು ಸಪರೇಟ್ ತುಕಡೆ ಏನಿದೆ ಆ ತುಕಡೆಯು ಸಹ ಬಂದಿರುವಂತದ್ದು. ಒಟ್ಟಿನಲ್ಲಿ ಎಲ್ಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಸಾರ್ವಜನಿಕರು ಸಹ ಹೌದು, ಯಾದಗಿರಿ, ಗುಲ್ಬರ್ಗ ಹೀಗೆ ನಾನಾ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಒಟ್ಟಿನಲ್ಲಿ ಪಕ್ಕದ ಹಳ್ಳಿಯ ಜನರು ಸಹ ಬರ್ತಿದ್ದಾರೆ. ಎಲ್ಲರೂ ಸಹ ಒಂದು ಲೈನ್ ನಲ್ಲಿ ನಿಂತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಜೇಡ್ ಗಾರ್ಡನ್ ಆವರಣದಲ್ಲಿ ಇಡಲಾಗುತ್ತೆ. ಆ ನಂತರ ಒಂದು ಅಂತಿಮ ದರ್ಶನವನ್ನ ಸಾಲಾಗಿ ಒಂದು ಕಡೆ ಸಾರ್ವಜನಿಕರು ಪಡ್ಕೊಂಡ್ರೆ, ಮತ್ತೊಂದು ಕಡೆ ಸಂಬಂಧಿಕರಿಗೂ ಸಹ ಒಂದು ಪ್ರತ್ಯೇಕ ಲೈನ್ ಇದೆ. ಆ ಲೈನ್ ಇಂದ ಅವರು ಒಂದು ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. ಇದಲ್ದಿರ VVIPs ಏನಾದ್ರು ಬಂದ್ರೆ ಅವ್ರಿಗೂ ಸಹ ಒಂದು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂತದ್ದು. ಒಟ್ಟಿನಲ್ಲಿ ಅಂತಿಮ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಒಂದು ಆವರಣಕ್ಕೆ ತರಲಿದ್ದಾರೆ ರಾಘವೇಂದ್ರ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.